ಮತ್ತು ತಮ್ಮ ಸಿನಿಮಾಗಳು ನೋಡಿದ್ರೆ ತುಂಬ ಇಟ್ ಇಸ್ ರೂಟೆಡ್ ಇನ್ ಕರ್ನಾಟಕದ ರೂರಲ್ ಲೈಫು, ಗ್ರಾಮೀಣ ಬದುಕು, ಮತ್ತು ಒಂದೊಂದು ಥರ ಇದೆ ಸರ್. ಈಗ ಉದಾಹರಣೆಗೆ ಘಟಶ್ರಾದ್ದದಲ್ಲಿ ಬಹುಶಃ ನೀವು ಕೆಲವು ಪ್ರಶ್ನೆಗಳನ್ನು ಇಟ್ರಿ. ಅಲ್ಲಿ ಟ್ರೆಡಿಷನ್ ವರ್ಸಸ್ ರೆಬೆಲಿಯನ್. ಮತ್ತು ಈ ಕಡೆ ತಾಯಿ ಸಾಹೇಬ ಅಂತ ಬಂದರೆ ಒಂದು ಹೆಣ್ಣಿನ ಒಂದು ಮೌನದ ಬಲ, ಅಲ್ಲಿರೋ ಶಕ್ತಿ. ಹೀಗೆ ಇನ್ನು ಕೂರ್ಮಾವತಾರ ಮನುಷ್ಯರ ಐಡೆಂಟಿಟಿ ಏನು ಮತ್ತು ಅವರಲ್ಲಾಗುವ ಬದಲಾವಣೆಗಳು. ಸೊ ಹೀಗೆ ಒಂದೊಂದನ್ನು ಪ್ರಶ್ನೆ ಮಾಡ್ತಾ ಹೋದಾಗ ನಮ್ಮ ಕುತೂಹಲ ಹಾಗಿದ್ರೆ ಒಬ್ಬ ನಿರ್ದೇಶಕರಾಗಿ ತಮ್ಮ ಹಸಿವು ಏನಿತ್ತು? ಅಂದರೆ ನನ್ನಿಂದ ನನ್ನ ಒಂದು ಐಡೆಂಟಿಟಿಯಿಂದ ಆಚೆಗೆ ಬರೋ ಸಿನಿಮಾಗಳು ಸಮಾಜಕ್ಕೆ ಏನಾಗಬೇಕಂತ ಇತ್ತು? ಸಿನಿಮಾದಿಂದ ಸಮಾಜಕ್ಕೆ ಅಥವಾ ಮೆಸೇಜ್ ಕೊಡಬೇಕು ಅನ್ನೋದಂತೂ ನನ್ನ ಉದ್ದೇಶ ಅಲ್ಲ. ಕಲೆ ಆ ರೀತಿಯಲ್ಲಿ ಮೆಸೇಜ್ ಕೊಡಲ್ಲ ಅಂತಲೇ ನಾನು ನಂಬ್ಕೊಂಡಿರ್ತೀನಿ. ಕಲೆ ಸಾಹಿತ್ಯನೇ ಆಗಲಿ, ರಂಗಕೃತಿ ಆಗಿರಲಿ, ನಾಟಕನೇ ಆಗಿರಲಿ, ಸಿನಿಮಾನೇ ಆಗಿರಲಿ, ಪ್ರೇಕ್ಷಕ, ಓದುಗ, ನೋಡುಗನ ಒಂದು ಇದನ್ನು ಕೆದಕತ್ತೆ. ನಮಗೇನಾಗುತ್ತೆ ಅಂದರೆ ನಾವು ಇವತ್ತಿನ ಬಗ್ಗೆ, ಸದ್ಯದ ಬಗ್ಗೆ ಕೆಲವು ನಿಲುವನ್ನು ತಗೊಂಡಿರ್ತೀವಿ. ಆ ನಿಲುವನ್ನು ಪುನರ್ ಪರಿಶೀಲಿಸಿ ಅನ್ನೋ ರೀತಿಯಲ್ಲಿ ಅವು ನಮ್ಮನ್ನು ಪ್ರೇರೇಪಿಸುತ್ತೆ. ಉದಾಹರಣೆಗೆ ಈಗ ನಿಮ್ಮದೇ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ಒಂದನ್ನು ನಿಲುವು, ಉದಾಹರಣೆಗೆ ನಾನು ವೈಯಕ್ತಿಕ ಜೀವನ ಅಂತ ಹೇಳಿದಿರಿ, ಇದು ಸರಿ, ಇದು ಹೀಗೆ ಆಗಬೇಕಾದ್ದು ಅಂತ ಹೇಳ್ತೀವಲ್ಲ. ಅಭಿವೃದ್ಧಿಯಲ್ಲಿ ಬದುಕೋಕ್ಕಾಗುತ್ತೇನೆಯ್ಯ, ಅಭಿವೃದ್ಧಿ ಬೇಕು ಅಂತೀವಿ. ಯಾಕೆ ಮಾತು ಹೇಳ್ತೀವಿ ಅಂದರೆ ನಾವು ಅಭಿವೃದ್ಧಿಯಿಂದ ಫಲ ಪಡೆಯುವವರು. ವಿ ಆರ್ ದ ಬೆನಿಫಿಷಿಯರೀಸ್. ಯಾರಿಗೊಬ್ರಿಗೆ ಅನ್ಯಾಯ ಆಗ್ತಿರುತ್ತೆ, ಯಾರೊಬ್ಬ ಕಳ್ಕೊತಾ ಇರ್ತಾನೆ, ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಇದನ್ನು ಅಭಿವೃದ್ಧಿ ನೋಡಿರಲ್ಲ. ಸೊ ನಾವು ಆ ಥರದೊಂದು ಸಿನಿಮಾನೋ, ಕಥೆನೋ, ನಾಟಕನೋ ಬರೆದಾಗ ನಾನು ಓದುಗನಾದ ನನಗೇನು ಅನಿಸುತ್ತೆ ಅಂದರೆ, ಅರೆ ಈ ಪರ್ಸ್ಪೆಕ್ಟಿವ್ ನಾನು ನೋಡೇ ಇರಲಿಲ್ವಲ್ಲ. ಹಾಗಾದರೆ ಅಭಿವೃದ್ಧಿಯ ಇಡೀ ಇದರ ಹಿಂದೆ ಅದರ ಪಾಲಿಟಿಕ್ಸ್ ಏನು ಅದನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಈಗಲೂ ಒಂದು ದೊಡ್ಡ ಚಳವಳಿಯೇ ನಡೀತಾ ಇದೆ, ಭೂಮಿಯನ್ನು ನಾವು ಬಿಟ್ಕೊಡಲ್ಲ ಅಂತ. ಮೊನ್ನೆ ಏನೋ ಮಾತಾಡ್ತಾಯಿದ್ದೆ, ಹಾಗಾದರೆ ಅಭಿವೃದ್ಧಿಯೇ ಬೇಡನ್ರಿ ಅಂತ ಕೇಳಿದರು ಒಬ್ಬರು. ಅಭಿವೃದ್ಧಿಯ ಫಲಾನುಭವಿಗಳು ಯಾರು, ಆ ಅಭಿವೃದ್ಧಿ ಏನು, ಈ ಥರದ ಪ್ರಶ್ನೆಗಳು ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ. ನನಗೆ ಅನುಕೂಲ ಆಗಲಿ ಅಂತ ಅವ್ರನ್ನ ಒಕ್ಕಲೆಬ್ಸೋದು ಎಷ್ಟು ಮಟ್ಟಿಗೆ ಸರಿ, ಅಥವಾ ನನಗೆ ಅನುಕೂಲ ಆಗಲಿ ಅಂತ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದು ಸರಿಯೇ? ಇದು ದೊಡ್ಡ ಸಮಸ್ಯೆ. ಇದೊಂದು ಫಿಲಸಾಫಿಕಲ್ ಪ್ರಶ್ನೆ. ಇದನ್ನು ಈ ಮನುಷ್ಯನ ಇತಿಹಾಸ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳ್ಕೊಂಬಂದಿದ್ದಾರೆ. ಮನುಷ್ಯನ ಇತಿಹಾಸ ಉದ್ದಕ್ಕೂ ಇದೇ ಅನ್ಯಾಯ ಮಾಡ್ಕೊಂಬಂದಿರೋದು. ಒಂದಷ್ಟು ದಿವಸ ರಾಜ್ಯಾಡಳಿತ ಅಂಥೇಳಿ ರಾಜ್ಯಶಾಹಿ ಇದರಲ್ಲಿ ಇದನ್ನು ವಿಸ್ತರಿಸುವ ನೆಪದಲ್ಲಿ ಈ ಥರದ್ದೆಲ್ಲ ಅನ್ಯಾಯಗಳನ್ನು ಮಾಡ್ಕೊಂಬಂದರು. ಅದರದ್ದೇ ಪಳೆಯುಳಿಕೆ ಆಗಿ ಅಥವಾ ಅದರದ್ದೇ ಇದರ ಆಗಿ ನಾವಿವತ್ತು ಇನ್ನೊಂದು ರೀತಿಯ ಅಭಿವೃದ್ಧಿಯನ್ನು ಹೇಳಿಕೊಂಡು ಯಾರು ಸಮಾಜದ ಅಂಚಿನಲ್ಲಿ ಬೆಳೀತಿರ್ತಾರೋ ಅವ್ರನ್ನ ಅಮುಖ್ಯ ಅನ್ನೋ ಪಟ್ಟಿ ಕಟ್ಟಿ ಅವ್ರನ್ನೆಲ್ಲ ಹೊರಗಾಕಿ ಮಾಡ್ತಾಯಿರ್ತೀವಿ. ಒಂದು ಅಭಿವೃದ್ಧಿ ಆಯಿತು ಅಂತ ಇದನ್ನು ಬೆನಿಫಿಟ್ ಯಾರಿಗೆ ಅಂತ ಕೇಳಿದರೆ ಅವರಿಗಂತೂ ಆಗಿರೋಲ್ಲ, ಬೆನಿಫಿಟ್ ಆಗೋದು ನಮಗೆ ಅಲ್ವಾ? ಸೊ ಈ ಥರದ ಪ್ರಶ್ನೆಗಳನ್ನು ನೀವು ಒಂದು ಕೃತಿ ನಾವು ಪರಿಶೀಲನೆ ಮಾಡೋ ಹಾಗೆ ಒತ್ತಾಯಿಸಿದರೆ ಅದು ಒಳ್ಳೆಯ ಕೃತಿ ಅಂತ ಹೇಳೋದು, ಸಫಲ ಆಗತ್ತೆ. ಸೊ ಸರಿ ತಪ್ಪು ಅಂತ ಹೇಳಲ್ಲ, ನೀನು ಪರಿಶೀಲಿಸು, ನಿನ್ನ ನಿರ್ಧಾರಗಳನ್ನು ಪರಿಶೀಲಿಸು ಅಂತ ಹೇಳುತ್ತೆ.